ಬೆಂಗಳೂರು ನಗರದ ಜೀವನಾಡಿಯಾಗಿರುವ ಮೆಟ್ರೋ ಸೇವೆ ದಿನದಿಂದ ದಿನಕ್ಕೆ ವಿಸ್ತಾರವಾಗ್ತಾ ಇದೆ. ರಾಜಧಾನಿಯಾದ ಬೆಂಗಳೂರಿನ ಹೊರಗಿನ 3 ಹೊಸ ಜಿಲ್ಲೆಗಳಿಗೆ ಮುಂಬರಲಿರುವ 197 ಕಿಲೋಮೀಟರ್ ಮೆಟ್ರೋ ಮಾರ್ಗವನ್ನು ಸೇರಿಸಲು BMRCL ಅಂದರೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಮುಂದಾಗಿದೆ. ಪ್ರಸ್ತುತ ಬೆಂಗಳೂರು ಮೆಟ್ರೋ ಜಾಲವು 769 ಕಿಲೋಮೀಟರ್ ವಿಸ್ತಾರವಾಗಿದ್ದು, ಇದರಲ್ಲಿಯೇ 110 ಕಿಲೋಮೀಟರ್ನಲ್ಲಿ ಕಾಮಗಾರಿ ನಡೆಯುತ್ತಿದೆ. 197 ಕಿಲೋಮೀಟರ್ ಹೊಸ ಮೆಟ್ರೋ ಮಾರ್ಗದ ಸೇವೆಯನ್ನು ಇನ್ನು ಹತ್ತಿರದ 3 ಜಿಲ್ಲೆಗಳೆಂದರೆ ರಾಮನಗರ, ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ತಲುಪಲಿದೆ. ಈ ಹೊಸ ಮೆಟ್ರೋ ಮಾರ್ಗ ಯಾವ್ಯಾವ ಜಿಲ್ಲೆಗಳಿಗೆ ವಿಸ್ತಾರವಾಗ್ತಿದೆ ಅಂದರೆ ಯಾವ್ಯಾವ ಪ್ಲೇಸಸ್ಗೆ ಕರೆಕ್ಟಾಗಿ ವಿಸ್ತಾರ ಮಾಡ್ತಾ ಇದ್ದಾರೆ, ಯಾವಾಗಿಂದ ಈ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ, ಎಷ್ಟೆಷ್ಟು ಕಿಲೋಮೀಟರ್ ದೂರದಲ್ಲಿ ಹೊಸ ಮೆಟ್ರೋ ಮಾರ್ಗ ರೂಪುಗೊಂಡಿದೆ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ತನ್ನ ಜಾಲವನ್ನು 8 ಮಾರ್ಗಗಳನ್ನಾಗಿ ವಿಸ್ತರಣೆ ಮಾಡಲು ಕಾರ್ಯನಿರ್ವಹಿಸ್ತಾ ಇದೆ. ಈ ಪೈಕಿ ಇತ್ತೀಚೆಗೆ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದಂತೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮಾರ್ಗವನ್ನು ಅಂದರೆ ದೇವನಹಳ್ಳಿಯವರೆಗೂ ವಿಸ್ತರಿಸುವುದು ಕೂಡ ಸೇರಿದೆ. 197 ಕಿಲೋಮೀಟರ್ ಉದ್ದದ ಮೆಟ್ರೋ ಎಲ್ಲೆಲ್ಲಿ ವಿಸ್ತರಣೆ ಮಾಡಲಾಗ್ತಿದೆ, ಯಾವ ಮಾರ್ಗದಲ್ಲಿ ಮೆಟ್ರೋವನ್ನು ವಿಸ್ತರಣೆ ಮಾಡಲು BMRCL ಸಮೀಕ್ಷೆಯನ್ನು ನಡೆಸುತ್ತಿದೆ ಎಂಬುದನ್ನು ನೋಡೋದಾದರೆ ಒಟ್ಟು 8 ಮಾರ್ಗಗಳಲ್ಲಿ ಮೆಟ್ರೋ ವಿಸ್ತರಣೆಗೆ ಮೆಟ್ರೋ ಕಾರ್ಪೊರೇಷನ್ ಪ್ಲಾನ್ ಮಾಡಿದೆ. ಮೊದಲನೆಯದು ಚಲ್ಲಘಟ್ಟದಿಂದ ರಾಮನಗರ ಜಿಲ್ಲೆಯ ಬಿಡದಿವರೆಗೂ 15 ಕಿಲೋಮೀಟರ್ ಮೆಟ್ರೋ ಮಾರ್ಗವನ್ನು ನಿರ್ಮಿಸಲು ಸಮೀಕ್ಷೆಯನ್ನು ನಡೆಸಿದರೆ, ಈ ಕಡೆ ರೇಷ್ಮೆ ಸಂಸ್ಥೆಯಿಂದ ಅಂದರೆ ಸಿಲ್ಕ್ ಬೋರ್ಡ್ ಇಂದ ಕನಕಪುರದ ಹಾರೋಹಳ್ಳಿಯವರೆಗೆ 24 ಕಿಲೋಮೀಟರ್ ವಿಸ್ತರಣೆಗೆ ಪ್ಲಾನ್ ಮಾಡಿದೆ. ಹಾಗೆಯೇ ಬೊಮ್ಮಸಂದ್ರದಿಂದ ಅತ್ತಿಬೆಲೆಯವರೆಗೆ 11 ಕಿಲೋಮೀಟರ್, ಹಾಗೆ ತುಮಕೂರುವರೆಗೆ 52 ಕಿಲೋಮೀಟರ್ ಮಾರ್ಗ, ದೊಡ್ಡ ಜಾಲದಿಂದ ದೇವನಹಳ್ಳಿಯವರೆಗೆ 6 ಕಿಲೋಮೀಟರ್ ಮಾರ್ಗ, KR ಪುರಂನಿಂದ ಹೊಸಕೋಟೆವರೆಗೆ 15 ಕಿಲೋಮೀಟರ್ ಮೆಟ್ರೋ ಮಾರ್ಗವನ್ನು ವಿಸ್ತರಣೆ ಮಾಡಲು ಪ್ಲಾನ್ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಕಡಬರಗೆಯಿಂದ ತಾವರೆಕೆರೆಯವರೆಗೆ 6 ಕಿಲೋಮೀಟರ್ ಮೆಟ್ರೋ ಮಾರ್ಗ ವಿಸ್ತರಣೆಗೆ ಕೂಡ ಪ್ಲಾನ್ ಮಾಡಲಾಗಿದೆ. ಇದು ಮೆಟ್ರೋದ 3ನೇ ಹಂತ ಮಾಗಡಿ ರಸ್ತೆಯ ಮಾರ್ಗದ ವಿಸ್ತರಣೆಗೂ ಸಹ ಇದನ್ನು ಲೆಕ್ಕ ಹಾಕಲಾಗಿದೆ. ಅದರ ಜೊತೆಗೆ ಕಾಳೇನ ಅಗ್ರಹಾರದಿಂದ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ವರೆಗೆ ಜಿಗಣಿ, ಆನೇಕಲ್, ಅತ್ತಿಬೆಲೆ, ಸರ್ಜಾಪುರ, ವರ್ತೂರು, ಕಾಡುಗೋಡಿ ನಡುವೆ 68 ಕಿಲೋಮೀಟರ್ ಮೆಟ್ರೋ ಮಾರ್ಗ ನಿರ್ಮಿಸಲು BMRCL ಯೋಜನೆಯಲ್ಲಿ ಪ್ರಸ್ತಾವನೆ ಮಾಡಲಾಗಿದೆ. ಈಗಾಗಲೇ ಇರುವ ಪರ್ಪಲ್ ಲೈನ್ ಅಂದರೆ ನೇರಳೆ ಮಾರ್ಗ 43.49 ಕಿಲೋಮೀಟರ್ ಇದೆ. ಇದು ಚಲ್ಲಘಟ್ಟದಿಂದ ವೈಟ್ಫೀಲ್ಡ್ವರೆಗೂ ವಿಸ್ತರಣೆ ಆಗಿದೆ. ಹಾಗೆಯೇ ಗ್ರೀನ್ ಲೈನ್ ಅಂದರೆ ಹಸಿರು ಮಾರ್ಗ 33.5 ಕಿಲೋಮೀಟರ್ ಅಂದರೆ ಸಿಲ್ಕ್ ಬೋರ್ಡಿಂದ ಮಾದಾವರವರೆಗೂ ವಿಸ್ತರಣೆ ಆಗಿದೆ. ಹಾಗೆಯೇ ಈಗ ನೆಕ್ಸ್ಟು ಯೆಲ್ಲೋ ಲೈನ್ ಅಂದರೆ ಹಳದಿ ಮಾರ್ಗ 18.2 ಕಿಲೋಮೀಟರ್ RV ರಸ್ತೆಯಿಂದ ಬೊಮ್ಮಸಂದ್ರವರೆಗೂ, ಹಾಗೆಯೇ ಗುಲಾಬಿ ಮಾರ್ಗ ಅಂದರೆ ಪಿಂಕ್ ಲೈನ್ ಬಂದ್ಬಿಟ್ಟು 21.3 ಕಿಲೋಮೀಟರ್ ಕಾಳೇನ ಅಗ್ರಹಾರದಿಂದ ನಾಗವಾರದವರೆಗೂ, ಹಾಗೆಯೇ ನೀಲಿ ಮಾರ್ಗ ಬ್ಲೂ ಲೈನ್ ಬಂದ್ಬಿಟ್ಟು 58 ಕಿಲೋಮೀಟರ್ ಸಿಲ್ಕ್ ಬೋರ್ಡಿಂದ ಏರ್ಪೋರ್ಟ್ವರೆಗೂ. ಚಲ್ಲಘಟ್ಟದಿಂದ ಬಿಡದಿಗೆ 15 ಕಿಲೋಮೀಟರ್ ರಾಮನಗರ ಸಂಪರ್ಕವನ್ನು ಕಲ್ಪಿಸಿದರೆ, ಕನಕಪುರದಿಂದ ಹಾರೋಹಳ್ಳಿಗೆ 24 ಕಿಲೋಮೀಟರ್ ಕನಕಪುರ ರಸ್ತೆಗೆ ವಿಸ್ತರಣೆ ಮಾಡಲಾಗ್ತಾ ಇದೆ. ಬೊಮ್ಮಸಂದ್ರದಿಂದ ಅತ್ತಿಬೆಲೆಗೆ 11.1 ಕಿಲೋಮೀಟರ್ ತಮಿಳುನಾಡಿಗೆ ಸಂಪರ್ಕವನ್ನು ಹತ್ತಿರ ಮಾಡುತ್ತೆ. ಹಾಗೆಯೇ ಮಾದಾವರ ಮತ್ತು ತುಮಕೂರು ನಡುವೆ 52 ಕಿಲೋಮೀಟರ್, ಇದು ಅತಿ ಉದ್ದನೆಯ ಮಾರ್ಗ ಪ್ರಸ್ತುತ ಘೋಷಣೆ ಆಗಿರೋದ್ರಲ್ಲಿ. ಆಮೇಲೆ KR ಪುರಂನಿಂದ ಹೊಸಕೋಟೆಗೆ 15 ಕಿಲೋಮೀಟರ್ ವಾಣಿಜ್ಯ ವಲಯ ಸಂಪರ್ಕ ಆಗುತ್ತೆ. ಹಾಗೆಯೇ ದೇವನಹಳ್ಳಿಯಿಂದ ವಿಮಾನ ನಿಲ್ದಾಣಕ್ಕೆ ಅಂದರೆ ಏರ್ಪೋರ್ಟ್ಗೆ 6 ಕಿಲೋಮೀಟರ್ ವಿಮಾನ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ. ಹಾಗೆಯೇ ಮಾಗಡಿಯಿಂದ ಜಿಗಣಿಗೆ 68 ಕಿಲೋಮೀಟರ್, ಅದಾದ ಮೇಲೆ ಕಡಬರಗೆಯಿಂದ ತಾವರೆಕೆರೆಗೆ 6 ಕಿಲೋಮೀಟರ್ ಪಶ್ಚಿಮ ಭಾಗ ಸಂಪರ್ಕವನ್ನು ವಿಸ್ತರಣೆ ಮಾಡಲಾಗ್ತಿದೆ. ಈ ಪ್ರಗತಿ ಮತ್ತು ಭವಿಷ್ಯದ ಯೋಚನೆಯನ್ನು ನೋಡಿದ್ರೆ 2025ರಲ್ಲಿ ರಾಜ್ಯ ಸರ್ಕಾರದ ಅಧ್ಯಯನದ ವರದಿ ಬರುತ್ತೆ. 2026ರಲ್ಲಿ ಅನುಮೋದನೆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. 2027ರಿಂದ 2030ರಲ್ಲಿ ಕಾಮಗಾರಿ ಮತ್ತು ಪರೀಕ್ಷೆ ನಡೆಸಲಾಗುತ್ತೆ. ಕೊನೆಗೆ 2031ಕ್ಕೆ ಸೇವೆ ಪ್ರಾರಂಭ ಮಾಡಲಾಗುತ್ತೆ. ಈ ಹೊಸ ವಿಸ್ತರಣೆಯಿಂದ ಬೆಂಗಳೂರು ದೇಶದ ಅತಿದೊಡ್ಡ ಮೆಟ್ರೋ ಜಾಲ ಹೊಂದಿರುವ ನಗರಗಳಲ್ಲಿ ಮಿಂಚೂಣಿಯಲ್ಲಿ ಬರುತ್ತೆ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಕ್ರಂಚಿ ಕೆಟಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ.